ನೋಡಿ ಫ್ರೆಂಡ್ಸ್, ಇದು ರೆಡಿಮೇಡ್ ಕುರ್ತಾ. ಇದು ನೆಕ್ನ ಆಲ್ಟ್ರೇಷನ್ ಮಾಡಬೇಕು. ಯಾಕಂದರೆ ಈ ನೆಕ್ಕು ರೆಡಿಮೇಡ್ ಆಗಿರೋದ್ರಿಂದ ಸ್ವಲ್ಪ ಸಣ್ಣದಾಗಿದೆ. ಆ ನೆಕ್ನ ನಾವು ಸ್ವಲ್ಪ ಡೀಪಾಗಿ ಮಾಡಬೇಕು. ನಾವು ಯಾವಾಗಲೂ ನೆಕ್ನ ಡೀಪಾಗಿ ಮಾಡಬೇಕು ಅಂದರೆ ರೆಡಿಮೇಡ್ ನೆಕ್ಕಿಗೆ ಈ ಥರ ಬಾರ್ಡ್ರ್ ಬಂದಿರುತ್ತೆ. ಈ ಬಾರ್ಡ್ರನ್ನು ನಾವಿಲ್ಲಿ ತರೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಡೀಪಾಗಿ ಮಾಡೋದ್ರಿಂದ ಇಷ್ಟು ಪಾರ್ಟ್ ನಾವು ಹೋಗ್ಬಿಡುತ್ತೆ. ಸ್ಟಿಚಿಂಗಲ್ಲಿ 1/2 ಇಂಚ್ ಹೋಗ್ಬಿಡುತ್ತೆ. ಸೊ ನಾವೀಗ ಡೀಪ್ ನೆಕ್ನ ಮಾಡಬೇಕು ಅಂದರೆ ಇದನ್ನು ನಾನು ಈ ಥರ ಬಿಚ್ಕೊಂಡಿದ್ದೀನಿ. ಇದನ್ನು ಸಹಿತ ಫುಲ್ಲಾಗಿ ಉಚ್ಕೋಬೇಕು. ನೆಕ್ಸ್ಟು ನಾವು ಹಿಂದಿನ ನೆಕ್ನ ಡೀಪ್ ಮಾಡಬೇಕಂದ್ರೆ ಇದು ಹಚ್ಕೋಬೇಕು. ಇಲ್ಲಾಂದರೆ ಇದಿಷ್ಟಿದ್ರೆ ನಡೆಯುತ್ತೆ. ಅದನ್ನು ಡೀಪ್ ಹೆಂಗೆ ಮಾಡೋದಂತ ಸ್ಟಿಚ್ ಮಾಡಿ ತೋರಿಸ್ತೀನಿ. ಉಚ್ಚಿ ಆದಮೇಲೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ನಾನು ಉಚ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನಾನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನಾವು ಬಟ್ಟೆನ ಈ ಥರ ಹೊಳಿಸ್ಕೊಂಡಿದ್ದೀವಿ. ಹೊಳಿಸ್ಕೊಂಡ ನಂತರ ನಾವು ಮಾರ್ಕಿಂಗ್ನ ಈ ನೆಕ್ಗೆ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ನೋಡಿ. ಬಟ್ಟೆನ ಈ ಥರ ನೀಟ್ ಮಾಡಿಕೊಂಡು ನಮಗಿಲ್ಲಿ 1/2 ಇಂಚಷ್ಟು ಏನು ಮಾಡಬೇಕಪ್ಪ, ನಾವು ಜಾಸ್ತಿ ಮಾಡಬೇಕು. ಇಲ್ಲಿಂದ 1/2 ಇಂಚ್ ಎಲ್ಲ ಆಗುತ್ತೆ ನೋಡಿ, ಮಾರ್ಕ್ ಮಾಡ್ಕೊಳ್ಳಿ. ನಾನು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 1/2 ಇಂಚನ್ನ ಹೀಗೆ ಸ್ಟ್ರೈಟಾಗಿ ಲೈನ್ ಮಾಡ್ಕೊಂಬಿಟ್ಟು ಎಳ್ಕೊಂಡು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಪ್ಪ, ಇಲ್ಲಿ ನಾವು ಈ ಪಾಯಿಂಟ್ ಹೀಗೆ ಮಾಡಿಬಿಟ್ಲೆ ಈ ಸ್ಟಿಚಲ್ಲಿ ಬರುತ್ತೋ ಅಲ್ಲಿಂದ 1/4 ಇಂಚು. ಓಕೆ, ಅಲ್ಲಿಂದ 1/4 ಇಂಚು ಎಲ್ಲಿ ಬರುತ್ತೆ, ಎಕ್ಸಾಕ್ಟ್ ಈ ಪಾಯಿಂಟ್ಗೆ ಬರುತ್ತೆ. ಈ ಪಾಯಿಂಟಿಂದ ಎಕ್ಸಾಕ್ಟಾಗಿ ನಾವು ಲೈನ್ ಹಾಕ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ತೀವಿ. ಓಕೆ, ಈ ಸೈಡು ಮತ್ತು ಈ ಸೈಡು ಮಾರ್ಕ್ ಮಾಡ್ಕೊಳ್ಳಿ. ಈ ಸೈಡು ಸೇಮ್ ಡಿಸೈನ್. ಓಕೆ, ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ತಿಳಿಯುತ್ತೆ ಅಂದ್ಕೊಂಡಿದ್ದೀನಿ. ಯಾರು ತಿಳಿಲ್ವೋ ಇನ್ನೊಮ್ಮೆ ನೀಟಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 1/2 ಇಂಚು. ಇಲ್ಲಿ 1/2 ಇಂಚಿಗಪ್ಪ ಮಾರ್ಕ್ ಮಾಡೋದು. ಹೀಗೆ ಇಲ್ಲಿಂದ ನಾವು ಇಲ್ಲಿಗೆ 1/2 ಇಂಚು ತೊಗೊಂಡ್ವಿ ಅಂದರೆ ಇಲ್ಲಿಂದ ನಾವು ಇಲ್ಲಿ 1/2 ಇಂಚು ತೊಗೊಂಡ್ವಿ. ಸೊ ನಾವು ಇಲ್ಲಿ 1/2 ಇಂಚು ತೊಗೊಂಡಿರೋದ್ರಿಂದ ಇಲ್ಲಿ ನಾವು 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿಂದ ಇಲ್ಲಿ 1/2 ಇಂಚ್ ಆಗುತ್ತೆ. ಸೊ ನಾವು ಇಲ್ಲಿ 1 ಇಂಚ್ಗೆ ನಾವು ಮಾರ್ಕನ್ನು ಮಾಡ್ತಾಯಿದ್ವಿ. ಈ 1 ಇಂಚ್ ಮಾರ್ಕನ್ನ ನಾವು ಈ ಥರ ಜಾಯಿನ್ ಮಾಡ್ತಿದ್ವಿ. ಈ ಜಾಯಿನ್ ಮಾಡಿರೋ ಮಾರ್ಕು ಈ ಥರ ಬರುತ್ತೆ ನೋಡಿ. ಕಾಣಿಸ್ತೆ ಅಂದ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸಹಿತ 1 ಇಂಚ್ ಮಾರ್ಕ್ಗೆ ನಾವು ಮಾಡಿದರೆ ಇಲ್ಲಿಂದ ಇಲ್ಲಿ 1/2 ಇಂಚ್ಗೆ ಜಾಯಿನ್ ಆಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ನೋಡಿ. ಇಲ್ಲಿಂದ ಬಂದುಬಿಟ್ಟು ಹೀಗೆ 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 ಬಂದುಬಿಟ್ಟು ಹೀಗೆ ನಾವು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀವಿ. ಇದೇ ಥರ ನಾವು ಸ್ಟಿಚ್ಚನ್ನು ಸಹಿತ ಮಾಡ್ಕೋಬೇಕು. ನಾನು ನಿಮಗೆ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನನ್ನ ಕಡೆ ಸ್ಟ್ಯಾಂಡ್ ಇಲ್ಲ ಆಗಿರೋ ಕಾರಣ ನಾನು ಮಾಡಾದ್ಬಿಟ್ಟು ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಎಲ್ಲಿ ಹೇಳಿದ್ನೋ ಅಲ್ಲಿ ಈ ಥರ ಹೊಲಿಗೆನ ಹಾಕ್ಕೊಂಡಿದ್ದೀವಿ. ಹೊಲಿಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಹೊಲಿಗೆ ಹಾಕ್ಕೊಂಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾವು ಮೇಲ್ ಹೊಲಿಗೆನ ಹಾಕ್ಕೋಬೇಕು. ಮೇಲ್ ಹೊಲಿಗೆ ಎಲ್ಲಿ ಹಾಕಬೇಕು ಅಂದರೆ ಇಲ್ಲಿ ಹಾಕೋದ್ರಕ್ಕಿಂತ ಇಲ್ಲಿ ಹಾಕಿದ್ರೆ ಒಳ್ಳೆಯದು. ಈ ಥರ ನಾನು ಟರ್ನ್ ಮಾಡಿ ಇದನ್ನು ಇನ್ಸೈಡ್ ಮಾಡಿ ಮೇಲ್ ಹೊಲಿಗೆನ ಹಾಕ್ತಾಯಿದ್ದೀನಿ. ಹಾಕಿ ಹೊಲಿಗೆ ಹಾಕಿದ ನಂತರ ಈ ಥರ ನೀಟಾಗಿ ಕಾಣುತ್ತೆ. ಈ ಥರ ನೀಟಾಗಿ ಕಾಣಿದ್ಮೇಲೆ ನಾವು ಈ ಕಡೆ ಮತ್ತು ಇಲ್ಲಿ ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಮೇಲೊಲಿಗೆ ಹಾಕ್ತಾಯಿದ್ದೀನಿ. ಸಾರಿ, ಮಷಿನ್ ಮೇಲೆ ಇಟ್ಟು ಕಾಣೋದ್ರಿಂದ ಮೊಬೈಲ್ ಬಿತ್ತು. ಸೊ ನಾನಿಲ್ಲಿ ಈ ಥರ ಇಟ್ಟು ತೋರಿಸ್ಲಿಕ್ಕೂ ನಮಗೆ ಆಗೋದಿಲ್ಲ. ಹೀಗೆ ಬಂದುಬಿಟ್ಟು ನೋಡಿ ಹೀಗೆ ತೋರಿಸ್ತಾ ಇದ್ದೀನಿ. ಈ ಥರ ನಾನು ಹೊಲಿಗೆನ ಹಾಕ್ತಾಯಿದ್ದೀನಿ. ಫಿನಿಶಿಂಗ್ ಬಂದುಬಿಟ್ಟು ನೀವೇ ನೋಡಿ. ನೋಡಿ ಈ ಥರ ಫೈನಲ್ ಫಿನಿಶಿಂಗ್ ಬಂದಿದೆ.
ಈ ಥರ ಆಗಿದೆ. ನಾನಿವಾಗ ಹಿಂದಿನ ನೆಕ್ನೂ ಸ್ವಲ್ಪ ಡೀಪಾಗಿ ಮಾಡಬೇಕು. ಆದ್ದರಿಂದ ನಾನು 1/2 ಇಂಚ್ ಆಗಲೇಕೆ ತೋರಿಸಿದ ಹಾಗೆ 1/2 ಇಂಚ್ ನಾನು ಕಟ್ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಈ ಥರ ಒಂದು ಲೈನಿಂಗ್ ಬಟ್ಟೆನ ಉಪಯೋಗಿಸ್ಕೊಂಡು ಇದನ್ನು ಮೊದಲು ಹೇಗಿತ್ತೋ ಆ ಥರ ನಾನು ಪೈಪಿಂಗ್ನ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಒಂದು ವಿಧಾನ.